ಆಂಟಿ ಆಂಟಿ ಆಂಟಿ. ಹೋ ಆಕಾಶ್, ನೀನಾ? ಬಾಪ ಬಾ ಕುತ್ಕೋ, ಬಾ ಕಾಫಿ ಕುಡಿವಂತೆ. ಅಯ್ಯೋ ಬೇಡ ಆಂಟಿ, ಈಗ ತಾನೇ ಟಿಫನ್ ಮಾಡ್ಕೊಂಡು ಬಂದೆ. ಅಮ್ಮ ಹೇಳಿದ್ರು ನೀವೇನೋ ಬ್ಯಾಗ್ ಕೊಡ್ತೀರಾ ಇಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅದಕ್ಕೇನೆ ಬಂದೆ ಇಸ್ಕೊಂಡು ಹೋಗಿ ಅಂತ. ಕೊಟ್ರೆ ತಗೊಂಡೋಗಿ ಅಮ್ಮಂಗೆ ಕೊಡ್ತೀನಿ. ಅಯ್ಯೋ ಅದ್ರೇನಪ್ಪ ಅರ್ಜೆಂಟು, ಬಾ ಕುತ್ಕೋ, ಬಾ ಇರು ಚೇರ್ ತಗೊಂಡು ಬರ್ತೀನಿ. ಅಯ್ಯೋ ಆಂಟಿ, ನೋ 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 ಪ್ರಾಬ್ಲಮ್ ಆಂಟಿ, ನಾನು ಕೂತ್ಕೋತೀನಿ ಬಿಡಿ. ಅಲ್ಲ ಅರ್ಜೆಂಟ್ ಇತ್ತು, ಹೋಗ್ಬೇಕಿತ್ತು. ಅಯ್ಯೋ ಯಾವಾಗೂ ಹಿಂಗೆ ಅಂದ್ರೆ ಹೆಂಗಪ್ಪ, ನಾನು ನಿಮ್ಮಮ್ಮ ಕ್ಲೋಸ್ ಫ್ರೆಂಡು. ನನ್ನ ಬಗ್ಗೆ ರೊಚ್ಚು ರೊಚ್ಚು ಅಂತ ಹೇಳ್ಬಿಟ್ಟು ಯಾವಾಗ ಹೇಳ್ತಾ ಇರ್ತದಲ್ವ ನಿಮ್ಮಮ್ಮ. ಆಂಟಿ ಹೇಳ್ತಿರ್ತಾರೆ. ಮೊನ್ನೆ ನೋಡಿದ್ನಲ್ಲ, ಮನೆಗೆ ಬಂದಿದ್ರಲ್ವಾ. ಹಾ ಹಾ ಹಾ, ಮರ್ತೋಗ್ಬಿಟ್ಟಿರ್ತೀಯ ಅಂತ ಅನ್ಕಂಡೆ. ಮಗಳೇ ರಮ್ಯಾ, ರಮ್ಯಾ, ರಮ್ಯಾ. ಹೇಳಮ್ಮ. ಅಲ್ಲಿ ಕಾಫಿ ಮಾಡ್ಬಿಟ್ಟಿಕ್ಕಿದ್ದೀನಿ ಶೆಲ್ಫ್ ಮೇಲೆ, ತಗೊಂಡ್ಬಿಟ್ಟು ಬಾ ಹೋಗು. ಅದು ನೀನೇ ತಗೊಂಡು ಕುಡಿಬೋದಲ್ವಾ? ನನ್ನ ಕೇಳಿ ನನ್ನ ಹತ್ರ ತರಿಸಿ ನನ್ಗೊಳ್ಳೆ ತಲೆನೋವು ಮಾಡ್ತೀನಿ ನೀನಂತೂ. ನಾನು ಸುಮ್ಮನೆ ಹೋಗಿ ತಗೊಂಡು ಬಾ ಅಂತ ಅನ್ನಲ್ಲ. ಓಹ್ ಇವಳು ಇವ್ರ ಮಗಳ ಬಾಯ್ ಬಜಾರಿ, ಊರ್ ಬಜಾರಿ. ನನ್ನ ಮಗಳು ಕಣಪ್ಪ, ರಮ್ಯಾ ಅಂತ ಹೇಳಿ, ಬೆಂಗಳೂರಲ್ಲೇ ಓದ್ತಾವ್ರೆ. ನನ್ನ ಮಗ ಬೆಳಿಗ್ಗೆ ಕಾರ್ ತಗೊಂಡು ಹೋದನು, ಅದು ಎಲ್ಲಿ ಓದ ಅಂತಲೇ ಗೊತ್ತಾಯ್ತಿಲ್ಲ. ಓದನು ಬರಲೇ ಇಲ್ಲ ನೋಡು, ಕಾಯ್ತಾ ಇದ್ದೀನಿ. ಇಲ್ಲಾಂದ್ರೆ ಅವನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಅದು ಎಲ್ಲೋಯ್ತಾನೋ ಎಲ್ಲಿ ಬರ್ತಾನೋ ಎಳ್ಳಿನಾಗ ನನಗೂ ಗೊತ್ತಿಲ್ಲ. ನಾವು ಒಳ್ಳಿನವರೇ ಕಣಪ್ಪ, ಇಲ್ಲಿಂದನೇ ನಾವು ಸಿಟಿಗೆ ಹೋಗೋದು ಸೆಟ್ಲ್ ಆಗಿರೋದು. ನಮ್ಗೆ ಒಳ್ಳಿ ಅಂದ್ರೇ ಇಷ್ಟ. ಅದೇ ಪೊದ್ದು ಅಕ್ಕರೋ ಮಗಳು ಮದುವೆಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೊಂದು ಸ್ವಲ್ಪ ಹಂಗು ಹಿಂಗು ಗಲಾಟೆ ಆಗಿರೋದಕ್ಕೆ ಕಾಯ್ತಾ ಇದ್ದೀವಿ ಅಷ್ಟೇನೇನೆ. ತಗೊಳಮ್ಮ ಕಾಫಿ. ಅಯ್ಯೋ ನನಗಲ್ಲ, ಆಕಾಶ್ಗೆ ಕೊಡು. ಓಹೋ ಇವನೇನು ಮಾಡ್ತಾವನೆ ಇಲ್ಲಿ? ಯಾಕೆ ಮಗಳೇ, ನಿನಗೆ ಗೊತ್ತೇ ನೀವನು? ಗೊತ್ತಿಲ್ಲದೆ ಇನ್ನೇನು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನಲ್ಲ, ಜಗಳ ಮಲ್ಲ ಇವನಂತೂ. ಅಮ್ಮ ತಾಯಿ ಮೊದಲು ಕೊಡು ಬಾಯಿಲಿ, ಕಾಫಿಯ ಕೊಡು ಬಾಯಿಲಿ. ಅದು ಇದು ಅಂತ ಏನು ಹೇಳ್ಬೇಡ, ಮೊದಲು ಕಾಫಿಯ ಕೊಟ್ಬಿಟ್ಟು ಆಮೇಲೆ ಮಾತಾಡಿ ಬಂತ ಬಾ. ಅಮ್ಮ ನಾನು ಇದಕ್ಕೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನನ್ನ ಕರಿಬೇಡ, ನನಗೆ ವರ್ಕ್ ಇರ್ತೈತೆ. ಏನು ವರ್ಕ್ ಇರ್ತೈತೆ? ನೀನು ವರ್ಕ್ ಮಾಡ್ರೆ ನಾನು ನೋಡಲ್ವಾ? 3 ಹೊತ್ತು ಮೊಬೈಲ್ ತಿಕ್ಕೊಂಡು ಕೂತಿರ್ತೀಯ, ಅದೊಂದು ಇದೊಂದು ಅಂತ ಹೇಳ್ಬಿಟ್ಟು. ನಿನಗಂತೂ ನಾನು ಬರೀ ಇದೇ ಕೆಲಸ ಆಗೋಗ್ಬಿಟ್ಟೈತೆ. ಸುಮ್ಮನೆ ನೋಡಿ ಹೋಗಿ ಓದ್ಕೊ ಹೋಗೋಗ್ಲಿ. ಅದು ಮಾಡಬೇಡ. ನಿಮ್ಮ ಅಪ್ಪ ಬತ್ತೀನಿ ಬತ್ತೀನಿ ಅಂತ ಕಾಗೆ ಆರಿಸ್ತೈತೆ, ನೀನು ಓದ್ತೀನಿ 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 ಅಂತ ಕಾಗೆ ಆರಿಸು. ಅಯ್ಯೋ ಅಮ್ಮ, ಈಗ ಅದೆಲ್ಲ ಬೇಕಾ? ಸುಮ್ಮನೆ ಇರುವಂದ್ರೂ ನೀರೋದಿಲ್ವಲ್ಲ ನೀನು. ಎಲ್ಲೋದ್ ನಿನ್ನ ತಮ್ಮ? ಅಯ್ಯೋ ಬೆಳಿಗ್ಗೆ ಕಾರ್ ಎತ್ಕೊಂಡು ಹೋದನು, ಇಲ್ಲಿ ಗಂಟ ಬರಲಿಲ್ಲ. ಅವ್ನಿಗೆ ಹೇಳ್ತೀನಿ ಕಾರ್ಕಿ ಮುಟ್ಬೇಡ 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 ಅಂತ, ಹೇಳಿದ ಮಾತೇ ಕೇಳಲ್ಲ. ಒತ್ಕತಾನೆ ಓಡ್ಬಿಡ್ತಾನೆ ಕಾರ್ನ. ನಿನ್ಗೇನಾರ ಹೇಳ್ಗಿಲ್ಲ ಹೋದ್ನೇನು? ಇಲ್ಲ ಪೇಟೆ ಕಡೆ ಸಿಟಿ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ನಾ? ನನ್ಗೇನು ಹೇಳೋಗ್ತಾನೆ, ಒಬ್ಬನೇ ತಿರ್ಗಕ್ಕೆ ಶುರು ಮಾಡ್ಕೊಂಡವನೆ. ಮೊದಲಾಗಿದ್ರೆ ನನ್ನ ಕರ್ಕೊಂಡು ಹೋಗೋಣ, ಇವಾಗ ನನ್ನ ಕರ್ಕೊಂಡೇ ಹೋಗಲ್ಲ. ನಾನು ಬಿಟ್ಬಿಟ್ಟು ಒಬ್ಬನೇ ಓಡಾಡ್ಕೊಂಡು ಬರ್ತಾವನೆ. ಇರಲಿ, ನಾನು ಕಾರ್ ಡ್ರೈವಿಂಗ್ ಕಲ್ತಿದ್ರೆ ನನಗೂ ಈ ಥರ ಕಷ್ಟ ಇರ್ತಾನೆ ಇರಲಿಲ್ಲ. ನಾನು ಕಾರ್ ಎತ್ಕೊಂಡು ರೌಂಡ್ಸ್ ಹೊಡಿತಾ ಇದ್ದೆ. ಏನು ಮಾಡ್ತೀಯಾ, ನನ್ನ ಬ್ಯಾಡ್ ಲಕ್ ಸರಿ ಇಲ್ಲ, ಕಲ್ತಿಲ್ಲ. ಅವ್ನು ಕಲ್ತವನೆ, ಚೆನ್ನಾಗಿ ರೌಂಡ್ಸ್ ಹೊಡಿತಾವನೆ. ಹೊಡೆದ್ರೆ ಹೊಡಿಲಿ ಬಿಡು. ಆಕಾಶ್ ಕೂತ್ಕಳಪ್ಪ. ಅಯ್ಯೋ ನೋಡು, ಚೇರನ ತರಿಸ್ತೀನಿರು. ಮಗಳೇ ಚೇರ್ ತಗೋಬಿಟ್ಟು ಬಾರೆ. ಆಂಟಿ ಆಂಟಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ನೋ 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 ಆಂಟಿ, ನಾನು ಹೋಗ್ತೀನಿ ಆಂಟಿ, ನನಗೇನು ಬೇಡ ಆಂಟಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೂ ಸ್ವಲ್ಪ ಕೆಲಸ ಇದೆ ಆಂಟಿ, ಅರ್ಜೆಂಟಾಗಿ ಹೋಗ್ಬೇಕು. ಅದೇನೋ ಕವರ್ ಅಂತ ಹೇಳ್ತಿತ್ತಮ್ಮ. ಬ್ಯಾಗು ನಾನೇ ಮಂತ ತಗೊಂಡೋಗಿ ಕೊಡ್ತೀನಿ ಹೇಳಪ್ಪ. ನಿಮ್ಮ ಅಮ್ಮನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ ಬ್ಯಾಗ್ನ. ಓ ಸರಿ ಆಂಟಿ, ಆಯಿತು. ಇನ್ನೇನಪ್ಪ ಸಮಾಚಾರ? ಏನು ಹೊಲ್ಟಕ್ಕೆ ಹೋಗೋದು ಕುಂತ್ಕೊಳ್ಳೋದೇನ ಕೆಲಸ? ಏನಾದರೂ ಬೇರೆ ಏನಾದರೂ ಅಂದ್ಕೊಂಡಿದ್ಯಾ? ಹ್ಞೂ ಆಂಟಿ, ಏನಾದರೂ ಮಾಡಬೇಕು. ನೋಡೋಣ, ಏನಾದರೂ ಎಕ್ಸಾಮ್ಸ್ ಅವು ಇವೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ನನಗೇನೋ ಹೊಲದಲ್ಲೇ ಏನಾದರೂ ಮಾಡಬೇಕು ಅಂತ ನಂಗೆ ಆಸೆ ಜಾಸ್ತಿ. ನಂಗೆ ಬೇರೆದೆಲ್ಲ ಕೆಲಸ ಮಾಡೋಕೆ ಅಷ್ಟೊಂದು ಇಷ್ಟ ಇಲ್ಲ. ಹಾಂ ಒಳ್ಳೇದು ಒಳ್ಳೇದು. ಯಾವುದೋ ಒಂದು ಸ್ವಂತ ಕೆಲಸ ಅಂತ ಮಾಡ್ಕೊಂಡ್ರೆ ಆಯಿತು. ಸರಿ ಆಂಟಿ, ನಾನಿನ್ನು ಬರ್ತೀನಿ. ಅಮ್ಮಂಗೆ ಹೇಳ್ತೀನಿ ನಾನು, ನೀವೇ ತಂದು ಕೊಡ್ತೀರಾ ಅಂತ. ಸರಿ ಕಣಪ್ಪ, ಆಯಿತು. ಎಷ್ಟು ನಯ ವಿನಯ ನಾಜೂಕು ಇವಳು ಅವಳೆ. ಮಗಳೇ ಲೇ ಮಗಳೇ, ಏನಮ್ಮ ಕರೆದು 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 ನನ್ನ ತಲೆ ತಿಂತಿಯಲ್ಲಮ್ಮ. ಸರಿ ಏನಂತ ಹೇಳಮ್ಮ? ಅದಲ್ಲ ಮಗಳೇ, ಬಂದಿದ್ದಲ್ಲ ಹುಡುಗ, ಹೆಂಗಿದ್ನೇ ಹುಡುಗ? ಏನು ಚೆನ್ನಾಗಿರಲಿಲ್ಲ. ಯಾಕೆ? ನೀನು ತರಲೆ ತರಲೆ ಥರ ಮಾತಾಡೋದು ಅದು ಇದು ಎಲ್ಲ ಮಾತಾಡಬಾರ್ದಾಗಿತ್ತು ಅವನ ಮುಂದೆ. ನೀನು ಅದೆಲ್ಲ ಬಿಟ್ಬಿಡು, ಅದೆಲ್ಲ ಕತೆ ಬಿಟ್ಬಿಟ್ಟು ನಿಜವಾಗ್ಲೂ ಹೇಳು. ಹುಡುಗ ಮಾತ್ರ ಅಪ್ರಂಜಿ ಚಿನ್ನ ಬಂಗಾರ, 24 ಕ್ಯಾರೆಟ್ ಅಂತಾರಲ್ಲ ಅಂಥ ಬಂಗಾರ, ಚಿನ್ನದ ಗಣಿ ಎಲ್ಲ. ಎಷ್ಟು ಒಳ್ಳೆ ಗುಣ, ನಡವಳಿಕೆ. MBA ಇಂಜಿನಿಯರ್ ಏನೋ ಆಗೈತಿ ಅಂತಿದ್ರು. ಸಖತ್ತಾಗಿ ಓದ್ತಾನಂತೆ, ಕಾಲೇಜ್ಗೆ ಟಾಪರ್ ಅಂತೆ. ವ್ಯವಸಾಯ ಅದು ಇದು ಮಾಡ್ಕೊಂಡು ಇಲ್ಲೇ ಆರಾಮಾಗಿ ನೆಮ್ಮದಿಗವನಿ. ಗುಣವಂತ, ಎಲ್ಲದ್ರಾಗೂ ಎತ್ತಿದ ಕೈ ಮಗಳೇ. ಇಂಥ ಹುಡುಗನ ಪಡೆಯೋಕ್ಕೆ 7 ಜನ್ಮದ ಪುಣ್ಯನೇ ಮಾಡಿರ್ಬೇಕು ದೇವರಣೆಗೂ ಹೇಳ್ತೀನಿ. ಏನು ಹೇಳು, ನಾವು ಇನ್ನೂ ಹುಡುಕಿ ಹೇಳ್ಬಿಟ್ಟು ಮಾಡಿಸಿದ್ರು ಇಂಥ ಹುಡುಗ ನಮಗಂತೂ ಈ ಭೂಮಿ ಮೇಲೆ ಸಿಗಲ್ಲ. ಅಷ್ಟು ಒಳ್ಳೆಯವನು. ನಮ್ಮಷ್ಟು ದುಡ್ಡು ಇಲ್ದಂಗೆ ಇರ್ಬೋದು, ಆದ್ರೂ ಗುಣ, ಭಾವಣಿಕೆ, ಸಂಸ್ಕಾರ, ಒಳ್ಳೆತನ ಅದ್ರಾಗೆಲ್ಲ ನಮಗಿನ್ನ ಎಲ್ಲದ್ರಾಗೂ ಮೇಲ್ಗಡೆನೇ ಅವ್ರಂತೂ. ಸರಿ ಅಮ್ಮ, ಇದು ನನಗೆ ಯಾಕೆ ಕೇಳ್ತಾ ಇದೆಯಾ? ಅವ್ರು ಹೆಂಗನ ಇರಲಿ, ಅವ್ರನ್ನ ಕಟ್ಕೊಂಡು ನನಗೇನಾಗಬೇಕು? ಬಿಟ್ಟಾಕು, ನಿನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಏನು ಕೊಡ್ಬೇಡ ಕಣಮ್ಮ. ಸರಿ, ನಾನು ಹೋಗಿ ಸ್ವಲ್ಪ ಮಲ್ಕೊಂತೀನಿ. ಅಯ್ಯಯ್ಯಯ್ಯ, ನನಗೇನು ಹೇಳ್ತೀನಿ ಅಂದರೆ ಹೊಸಿ ಆದರೆ ಕೇಳಿಸ್ಕೋಬೇಕು ಅನ್ನೋದು ನಿನಗೇನು ಅನ್ಸೋದೇ ಇಲ್ವೇ?
ಏನು ಪಟ 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 ಓದ್ತಿರ್ಬೇಕು, ಕೇಳಿಸ್ಕೊಂತಿರ್ಬೇಕು, ಈ ಕಿವೆ ಕೇಳ್ತಾಳೆ, ಈ ಕಿವೆಗೆ ಬಿಡ್ತಾಳೆ. ನೀನು ನಿನ್ನ ತಮ್ಮ ಇಬ್ಬರು ಒಂದೇನೆ ನೋಡೇ. ನಿಂದು ಎಲ್ಲ ಓದಿದ್ದೆಲ್ಲ ಮುಗ್ದೈತೆ. ಇನ್ನೇನು ಇನ್ನೊಂದು ಎಕ್ಸಾಮ್ ಒಂದಿತ್ತು, ಮುಗಿಸ್ಬಿಡು. ನೀನು ಓದ್ಬಿಟ್ಟು ತೊಳ್ಳಾಕದ ಅಷ್ಟಾಗೆ ಐತೆ. ನೀನೇನು ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಏನೋ ಬಿಡಪ್ಪ ಓದ್ಸನಿ ಸ್ವಲ್ಪ ವರ್ಷ ಇನ್ನೂ ಅನ್ನೋಕ್ಕೆ ಅಂತ ರ್ಯಾಂಕ್ ಸ್ಟೂಡೆಂಟು ನೀನೇನಲ್ಲ. ಅರ್ಧಂಬರ್ಧದೊಳು ನೀನು ನಾನು ನೋಡಿಲ್ದಿರೋದು ಏನೈತೆ. ಎಷ್ಟು ಸಬ್ಜೆಕ್ಟ್ ಫೇಲ್ ಆಗವೋ ನನಗಂತೂ ಗೊತ್ತಿಲ್ಲ ಈ ಕಿತನೂ. ಅಯ್ಯ ಪಾಸ್ ಮಾಡ್ಕೋತೀನಿ ಬಿಡು. ಮಾಡ್ಕ ಬ್ಯಾಡ ಅನ್ನಕ್ಕಿಲ್ಲ, ಆದ್ರೆ ಇರೋದನ್ನ ಹೇಳ್ತಿರೋದು ನಾನು. ಸುಮ್ಮನೆ ಅದು ಏನು ಮಾಡೋಕ್ಕಿಲ್ಲ, ಏನಿಲ್ಲ. ಅದಕ್ಕೆ ಹುಡುಗ ಒಳ್ಳೇನು. ನನ್ನ ಫ್ರೆಂಡ್ ಮಗನೇನೆಯ. ಅಷ್ಟು ಅಲ್ಲದೆ ನಿಮ್ಮ ಅಪ್ಪಂಗೂ ಕ್ಲೋಸ್ ಫ್ರೆಂಡು. ನಿಮ್ಮ ಅಪ್ಪನೂ ಈ ಹುಡುಗನ ಜಾಸ್ತಿ ಇಷ್ಟಪಟ್ಬಿಟ್ಟವ್ರೆ. ಅಪ್ಪನೂ ಇನ್ನೇನು ಇವತ್ತು ಸಂಜೆ ಬರ್ತೀನಿ ಅಂತ ಹೇಳೈತೆ. ಬಂದರೆ ಮಾತಾಡೋಣೆಲ್ಲ ಕೂತ್ಕೊಂಡು. ಈ ಹುಡುಗನ ಜೊತೆನೇ ನೀನು ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಮಗಳೇ. ನೀನು ಚಿಕ್ಕ ಹುಡುಗಿದ್ದಲ್ಲ, ಹುಟ್ಟದಲ್ಲ, ಆವಾಗೇ ನಿರ್ಧಾರ ಮಾಡಿದ್ವಿ. ಏನು, ನಾನು ತೊಟ್ಲಾಗಿದ್ದಾಗ ನನ್ನ ಮದುವೆ ಇವನ ಜೊತೆ ಫಿಕ್ಸ್ ಮಾಡಿಬಿಟ್ಟಿದ್ಯಾ? ನೀನು ಯಾರನ್ನ ಕೇಳಿ ಫಿಕ್ಸ್ ಮಾಡಿದೆ ಅಮ್ಮ ನನಗೆ ಇವನ ಜೊತೆ ಮದುವೆನಾ? ಅದು ಎಳ್ಳಿ ಗಮಾರನ ಜೊತೆ, ಅದು ಇಂಥ ಬಡವ್ರ ಜೊತೆ ನಾನೇನು ಪಾಪ ಮಾಡಿದ್ದೀನಿ ಅಂತ? ನೋ 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 ನೋ, ನಾನಂತೂ ಇವ್ರನ್ನ ಮದುವೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವನ ಲೆವೆಲೇನು ನನ್ನ ಲೆವೆಲೇನು, ನಾನೇನು ಅವನೇನು. ನಾನು ಆಕಾಶ ಆದರೆ ಅವ್ನು ಭೂಮಿ ಅಂಥದ್ರಾಗೆ. ನೋಡು ಪ್ಲೀಸ್, ನನಗೂ ಅವನಿಗೂ ಸೆಟ್ ಆಗಲ್ಲ, ಓಕೆನಾ? ನೀನು ಸುಮ್ಮನೆ ಏನೋ ಕನ್ಸ್ಕೊಂಡು ನನ್ನ ಕುತ್ತಿಗೆ ತಗೊಂಬರ್ಬೇಡ. ನಾನಂತೂ ಯಾವುದಕ್ಕೂ ರೆಡಿನೇ ಇಲ್ಲ ಒಪ್ಕೊಳಕ್ಕೆ ಇವನನ್ನ ಮಾತ್ರ ಮದುವೆ ಮಾಡ್ಕೊಳಕ್ಕೆ. ನಿನ್ನ ಫ್ರೆಂಡು ಅಂತ ಹೇಳಿದ ತಕ್ಷಣವೇ ನೀನು ಇಷ್ಟ ಬಂದ್ರ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋದು ಯಾವುದೂ ರೂಲ್ಸು ಇಲ್ಲ ಅಮ್ಮ. ಸುಮ್ಮನೆ ನೀನು ಜಾಸ್ತಿ ಬಲವಂತ ಮಾಡಿದ್ರೆ ನಾನಂತೂ ಮನೆಗಿರಲ್ಲ, ಮನೆ ಬಿಟ್ಬಿಟ್ಟಿಲ್ಲ, ಅದು ದೇಶ ಅಂತ ಹೊರಟೋಗ್ಬಿಡ್ತೀನಿ ಅಷ್ಟೇನೆ. ಹೋಗಿ ಇವನ್ನ ಮದುವೆ ಮಾಡ್ಕೊತ ಹೇಳ್ತಾ ಇದೆಯಾ? ಅದು ವ್ಯವಸಾಯ ಮಾಡ್ತಾನಂತೆ, ನಾನೇನು ನನ್ನ ಲೆವೆಲ್ ಏನು? ಮಗಳೇ, ಮಾತು ಸ್ವಲ್ಪ ಅತಿ ಆಯಿತು, ಕಡಿಮೆ ಮಾಡ್ಕ. ಅತಿ ಏನಾಗಲಿಲ್ಲಮ್ಮ, ಸರಿಯಾಗಿ ಆಗೈತೆ ನೋಡು. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ರು ಅಷ್ಟೇ, ನಿಮ್ಮ ತಾತನ ಹತ್ರ ಮಾತಾಡಿದ್ರು ಅಷ್ಟೇ, ನಿಮ್ಮ ಅಜ್ಜಿ ಹತ್ರ ಮಾತಾಡಿದ್ರು ಅಷ್ಟೇ. ನಾವೆಲ್ಲ ಸೇರಿ ನಿರ್ಧಾರ ಮಾಡಿರೋದು, ಸರಿನಾ? ನಿಮ್ಮ ಅಪ್ಪ ಈ ವಿಚಾರದಾಗೆ ಮೂಗು ತೂರ್ಸಲ್ಲ. ನೀನು ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಕೊಂಡು ಕೇಳ್ಕೊ. ಬೇಡ ಅಂತ ಹೇಳ್ತಾರೆ ಯಾರು? ನಿಮ್ಮ ಅಪ್ಪನಿಗೂ ಇವನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಭಾಳ ಇಷ್ಟ ಐತೆ, ಸರಿನಾ? ನೋಡು, ನೀನು ಹೂ ಅಂದರು ಅಷ್ಟೇ, ಹೂ ಅಂದರು ಅಷ್ಟೇ. ನೀನು ಅವತಾರಕ್ಕೆ ಅವ್ರು ಒಪ್ಕೊಂಡ್ರದೇ ಹೆಚ್ಚು. ನೋಡು ಮಗಳೇ, ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು. ಗುಣ ಭಾವನಿಕೆ ಒಳ್ಳೆತನ ಅದೆಲ್ಲ ಸಂಪಾದನೆ ಮಾಡೋಕ್ಕಾಗಲ್ಲ. ಈಗ ಅವ್ನು ಒಳ್ಳೆಯವನು, ಅವ್ನು ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ತಾನೆ. ಆದರೆ ನೀನು ನೋಡಿದ್ಯಲ್ಲ ನಿನ್ನ ಫ್ರೆಂಡ್ಸುಗಳು, ನಿಮ್ಮ ಅಪ್ಪನ ಫ್ರೆಂಡ್ಸ್ ಮಕ್ಕಳು ಎಲ್ಲ 420 ನನ್ನ ಮಕ್ಕಳು ಹೆಂಗವ್ರೆ ಅಂತ. 4 ಜನ 5 ಜನ ಹುಡುಗಿಯರಿಂದ ತಿರ್ಕೊಂಡು ಕುಡ್ಕೊಂಡು ಪಬ್ಬು ಕ್ಲಬ್ಬು ಅಂತ ಮಜಾ ಮಾಡ್ಕೊಂಡವ್ರೆ. ನನ್ನ ಮಗಳನ್ನ ಅಂಥ 420 ನನ್ನ ಮಕ್ಕಳು ಕೊಡೋಕೆ ನನಗೆ ಇಷ್ಟ ಇಲ್ಲ. ಕೊಟ್ಟರೆ ಇಂಥ ಒಳ್ಳೆಯನಿಗೆ ಕೊಡಬೇಕು. ನೀನು ಅವ್ರ ಜೊತೆ ಸೇರ್ಕೊಂಡು 420 ಆಗಿದೆಯಾ? ಇಂಥ ಒಳ್ಳೆಯ ಜೊತೆ ಸೇರು, ನಿನಗೂ ಒಳ್ಳೆ ಬುದ್ಧಿ ಬರ್ತೈತೆ. ಅಮ್ಮ ಇಲ್ಲ ಇಲ್ಲ ಇಲ್ಲ, ನನಗೆ ಈ ಥರದೆಲ್ಲ ಸೆಟ್ ಆಗಲ್ಲ. ನಿನಗೆ ಗೊತ್ತಿಲ್ದಿರೋದು ಏನೈತೆ, ನನ್ನ ಲೈಫ್ ಸ್ಟೈಲೇ ಬೇರೆ, ಇವ್ರ ಲೈಫ್ ಸ್ಟೈಲೇ ಬೇರೆ. ಪ್ಲೀಸ್ ಅಮ್ಮ, ಬಲವಂತ ಮಾಡಬೇಡ, ನೀನು ಸುಮ್ಮನೆ ಇರು. ನಾನು ಹೇಳಿದ್ಮೇಲೆ ಮುಗೀತು. ಅಯ್ಯೋ ದೇವ್ರೆ, ನನ್ನ ಲವರ್ ಕತೆ ಏನಾಗ್ಬೇಡ. ನನ್ನ ತಮ್ಮ ದರಿದ್ರು ನನ್ನ ಮಗ ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದು ಎಲ್ಲಿ ಎಸ್ಕೇಪ್ ಆದ್ನೋ ಗೊತ್ತಿಲ್ಲ, ಎಲ್ಲಿ ತಿರ್ಕೊಂಡಿದ್ದವನೋ ಗೊತ್ತಿಲ್ಲ. ಯಾವುದನ್ನ ಹುಡುಗಿ ಸಿಗಲಿ ಕಿಸ್ಕೊಂಡು ಹಿಂದೆ ಹೋಗ್ಬಿಡ್ತಾನೆ, ಇಡಿಯಟ್. ಈಗ ಏನು ಮಾಡಲಿ? ನಮ್ಮ ಹುಡುಗಂಗೆ ಫೋನ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡಬೇಕಲ್ವಾ? ಈ ಥರ ಮಾಡ್ತಾವ್ರೆ ಅಂತ ಆಂಟಿಗೆ ಮೊದಲು ಫೋನ್ ಹಾಕಬೇಕು. ಆಂಟಿ ಹೇಳಿದರು, ನಿಮ್ಮಮ್ಮ ಒಪ್ಪಲಿಲ್ಲ ಅಂತಲೇ ನನಗೆ ಫೋನ್ ಮಾಡು, ನಾನು ಏನಾದರೂ ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಅಲ್ವಾ? ಹಾಂ, ಫೋನ್ ಮಾಡಲೇಬೇಕು ನಾನು. ಈ ನನ್ನ ಮಗುನ ಏನಾದರೂ ನಾನು ಮದುವೆ ಮಾಡ್ಕೊಂಡ್ಬಿಟ್ರೆ ನನ್ನ ಕತೆ ಅಷ್ಟೇ, ಹುಟ್ಟು ಬಾಯಿ ಬಡ್ಕ ಇವನೇನೆ. ನಾನು ಗಂಟು ಹಾಕ್ಬಿಟ್ಟು ಆಮೇಲೆ ಯಾಕೆ ಬೇಕು ಇವನ ಹತ್ರ ದಿನ ಬೆಳಿಗ್ಗೆ ರಾತ್ರಿ ಜಗಳ ಆಡಬೇಕಾಗ್ತೈತೆ. ಅಪ್ಪನೂ ಈ ಸಲ ನನ್ನ ಸಹಾಯಕ್ಕೆ ಬರಲ್ಲ ಅಂತ ಅನ್ನಿಸ್ತೈತೆ. ನಾನೇ ಏನಾದರೂ ಒಂದು ಮಾಡ್ಕೋಬೇಕಲ್ಲ. ಇರು, ಫಸ್ಟ್ ಫೋನ್ ಮಾಡಿಬರ್ತೀನಿ. ಇವಳು ಎಲ್ಲಿಗೆ ಹೋಗ್ತಾವಳೆ? ಆದಷ್ಟು ಬೇಗ ಇವಳು ಮದುವೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ ಅದು ಯಾವ ಲವ್ವರೋ ಏನೋ, ಆಮೇಲೆ ಅವನಿಂದ ಹೊರಟೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತೈತೆ.